ಅಯ್ಯೋ ನೋಡಿ ಎಷ್ಟು ಕಚ್ಚಾಡ್ತಿದ್ದಾವೆ ಪಾಪಚ್ಚೆ. ಅಯ್ಯೋ ಹೌದು ಪಾಪ ಇನ್ನೊಂದೆರಡು ಬಿಸ್ಕೆಟ್ ತರಬೇಕಿತ್ತು. ಹೊಟ್ಟೂರಿತೈತೆ. ನಾಲ್ಕು ತಂದ್ಬಿಟ್ಟು 40 ತಂದ್ಬಿಟ್ಟು. ಶುಭೋದಯ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರ. ಇವತ್ತು ಸಂಡೇ ಎಲ್ಲಿ ಹೋಗ್ತೀವಿ ಏನು ಅಂತ ಹೇಳ್ತೀವಿ. ಮಾತಾಡಿ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ನೇರಲಾಗ್ಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ? ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಂಪಾರ್ಟೆಂಟ್ ಥಿಂಗ್ ಶೇರ್ ಮಾಡಿ. ನಾವಿಬ್ರು ಇವತ್ತು ಹ್ಯಾಪಿ ಸಂಡೇ ಎಲ್ಲರಿಗೂ. ಎಸ್, ನಾವಿಬ್ರು ಇವತ್ತು ಟ್ವಿನ್ನಿಂಗ್ ಬ್ಲ್ಯಾಕ್ ಆ್ಯಂಡ್ ಆರೆಂಜ್. ಎಸ್, ಎಲ್ಲರೂ ಹೇಗೆ ಕಾಣಿಸ್ತಾ ಇದ್ದೀವಿ ನಾವಿಬ್ರು ಅಂತ ಕಮೆಂಟ್ ಮಾಡಿ. ಮತ್ತು ಏನಕ್ಕೆ ರೆಡಿಯಾಗಿ ಬಂದಿದ್ದೀವಿ ಅಂದರೆ ಯಾರೋ ಟಿಫನ್ನಿಗೆ ಹೇಳ್ಬಿಟ್ಟಿದ್ದಾರೆ. ಅದೇ ಒಂದು ದೊಡ್ಡ ಸಂತೋಷ ನಮಗೆ, ಸಂಭ್ರಮ. ಟಿಫನ್ ಕೊಡ್ಸೋರಿಲ್ಲ, ಊರ್ಬಿಟ್ಟು ಹೊಂಟೋದ್ರು. ಅದಕ್ಕೆ ಬೇರೆ ಯಾರೋ ಬುಕ್ ಮಾಡ್ಕೊಂಡಿದ್ದೀವಿ. ದಾನಿಗಳು ಕೊಡಿಸ್ತಾ ಇದ್ದಾರೆ ರಾಮಂದಿರದಲ್ಲಿ. ಅಲ್ಲಿ ಹೋಗಿ ತಿಂದುಬಿಟ್ಟು ಇವತ್ತು ಸದ್ಯ ಅಡುಗೆ ಮನೆಗೆ ಫುಲ್ ರಜಾ. ನಂದು ರಜಾ ಇಲ್ಲ ಸದ್ಯಕ್ಕೆ. ನಮ್ಮದು ಸ್ವಲ್ಪ ನಮ್ಮ ಸ್ಯಾಂಕಿ ಕೆರೆ ನೋಡ್ರಪ್ಪ, ಎಸ್, ಎಷ್ಟು ಚೆನ್ನಾಗಿದೆ. ಮಾರ್ನಿಂಗ್ ವ್ಯೂಸ್ ಎಷ್ಟು ಚೆನ್ನಾಗಿದೆ. ಯಾರೋ ಹುಡುಗಿ ಬಿದ್ದು ಸತ್ತೋದ್ಲಲ್ಲ ಪಾಪ. ಇದೇ ಜಾಗ ಸತ್ತೋಗಿದ್ದು. ನಾನು ಹೇಳೋದು ಎಲ್ಲರಿಗೂ, ಇಲ್ಲಿ ಕುತ್ಕೊಳ್ಳೋ ಸ್ವಲ್ಪ ಮಾತಾಡೋಣ ಅದ್ರ ಬಗ್ಗೆ. ಆ ಹುಡುಗಿ ಇಲ್ಲಿ ಬೆಳಕು ಬರ್ತಾಯಿಲ್ಲ ಕಣೋ. ಹಾಂ, ಆ ಹುಡುಗಿ ಏನಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದು ಅಂದರೆ, ಬಾಯ್ ಫ್ರೆಂಡು ಫೋನ್ ತೆಗ್ದಿಲ್ಲ, ಮೆಸೇಜು ರಿಪ್ಲೈ ಮಾಡಿಲ್ಲ ಅಂತ. ಅಷ್ಟೇನಾ ಜೀವನ? ನಾನು ಹೇಳೋದು ಎಷ್ಟು 18 ವರ್ಷ 20 ವರ್ಷ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಸಾಕಿರ್ತಾರೆ, ಬೆಳೆಸಿರ್ತಾರೆ. ಅದನ್ನೆಲ್ಲ ಮರೆತು ಯಾರೋ ಫೋನ್ ತೆಗ್ದಿಲ್ಲ ಅಂದಿದ ತಕ್ಷಣ ಬಂದು ಕೆರೆಗೆ ಹಾರ್ಕೊಳ್ಳೋದು ಮಾಡೋದು ಎಷ್ಟು ದೊಡ್ಡ ಮಿಸ್ಟೇಕು ಗೊತ್ತಾ? ಅದು ನಿಮ್ಮ ಲೈಫ್ನ ಸ್ಪಾಯ್ಲ್ ಮಾಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಅಪ್ಪ ಅಮ್ಮ ಸಾಯೋವರೆಗೂ ಕೊರಗ್ತಾರೆ. ಅವ್ರಿಗೆ ಯಾಕೆ ಶಿಕ್ಷೆ ಕೊಡ್ತೀರಾ? ಅದನ್ನು ನಾನು ಎಲ್ಲರಿಗೂ ಈ ಮೆಸೇಜ್ ಹೇಳ್ತಿರೋದು. ಏನೇ ಸಮಸ್ಯೆ ಬಂದ್ರೂ ಮಾತಾಡಿ ಬಗೆಹರಿಸ್ಕೊಳ್ಳಿ, ದೊಡ್ಡವ್ರ ಹತ್ರ ಮಾತಾಡಿ. ಅದನ್ನು ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋದು ಅದು ಒಳ್ಳೆ ಬೆಳವಣಿಗೆನೇ ಅಲ್ಲ. ಆ ವಿಚಾರನೂ ಮಾಡೋಕ್ಕೆ ಕೂಡ್ದು. ಯಾರೇ ಆಗಲಿ, ಹುಡುಗ ಆಗಲಿ ಹುಡುಗಿ ಆಗಲಿ, ನಿಮ್ಮನ್ನೇನಕ್ಕೆ ಕಾಲೇಜಿಗೆ ಕಳಿಸೋದು? ಅವ್ರು ನಂಬಿ ಅಪ್ಪ ಅಮ್ಮ ನಿಮ್ಮನ್ನು ಅಷ್ಟೊಂದು ಟ್ರಸ್ಟ್ ಮಾಡಿ ಕಳಿಸಿರ್ತಾರೆ, ನಮ್ಮ ಮಕ್ಕಳು ಬರ್ತಾರೆ ಅಂತ. ನೀವು ಓದೋದನ್ನ ಬಿಟ್ಟು ಏನೇನೋ ಮಾಡಿಕೊಂಡು ಕೊನೆಗೆ ಅವ್ರಿಗೆ ನೋವೇ ತಂದುಕೊಟ್ಟು ಹೋಗ್ತೀರಾ. 18 ವರ್ಷ 20 ವರ್ಷ ನಿಮ್ಮನ್ನು ಬೆಳೆಸೋಕ್ಕೆ ಅವ್ರಿಗೆ ಎಷ್ಟು ಕಷ್ಟಪಟ್ಟಿರ್ತಾರೆ, ಹೊಟ್ಟೆ ಬಟ್ಟೆ ಕಟ್ಟಿ. ಅದರಲ್ಲಿ ನೀವು ಅದನ್ನು ಯಾವುದನ್ನು ಕೇರ್ ಮಾಡದೆ ಬಂದು ಹರಿಯೋ ನೀರಿಗೆ ಬಿದ್ದುಬಿಟ್ಟು ಒಂದು ದಿವ್ಸಕ್ಕೆ ಹೆಣ ಆಗೋಗ್ತೀರ. ಬಟ್ ಮೆಸೇಜ್ ರಿಪ್ಲೈ ಮಾಡದೇ ಇರೋ ಹುಡುಗ ಏನು ಮಾಡ್ತಾನೆ? ಏನೂ ಮಾಡಲ್ಲ. ಅವ್ನ ಪಾಡ್ಗೆ ಆರಾಮಾಗಿರ್ತಾನೆ. ಎಲ್ಲ ಒಂದಷ್ಟು ದಿನಕ್ಕೆ ತಣ್ಣಗಾಗುತ್ತೆ. ಬಟ್ ನೋವು ಕೊಡೋದು ನೀವು ಆ ಹುಡುಗಂಗಲ್ಲ ಅಥವಾ ಹುಡುಗಿಗಲ್ಲ, ಪೇರೆಂಟ್ಸ್ಗೆ. ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಯಾರು ಸೂಸೈಡ್ ಮಾಡೋ ಲೆವೆಲಿಗೆ ಥಿಂಕ್ ಮಾಡಬೇಡಿ. ಇದು ನನ್ನ ರಿಕ್ವೆಸ್ಟು. ಯಾರೇ ಕಾಲೇಜ್ ಹುಡುಗರು, ಕಾಲೇಜ್ ಹುಡುಗಿರು, ಬೇರೆ ಯಾರಾದರೂ ಅಷ್ಟೇ ಈ ಥರ ಕೆಲಸಗಳು ಮಾಡಬಾರ್ದು. ಅಲ್ಲೇ ಹೌದೌದು, ಇದನ್ನು ಯಾರು ಮಾಡಬೇಡಿ. ಓದೋ ಕಡೆ ಗಮನ ಮಾಡಿ. ನಿಮಗೆ ಅಂತ ನಿಮ್ಮ ಒಳ್ಳೆಯ ಭವಿಷ್ಯ ಇರುತ್ತೆ, ಆ ಭವಿಷ್ಯದ ಕಡೆ ಗಮನ ಮಾಡಿ. ಅದಕ್ಕೆ ಎಲ್ಲ ಸ್ಟೂಡೆಂಟ್ಸ್ಗೂ ನನ್ನ ರಿಕ್ವೆಸ್ಟು, ಲವ್ ಮಾಡಬೇಡಿ ಅಂತ ಹೇಳಲ್ಲ, ಆದರೆ ನೋಡ್ಕೊಂಡು ಮಾಡಿ, ಮನೇಲಿ ತಿಳಿಸಿ. ಆಗಿಲ್ಲ ಅಂತಂದರೆ ಬಿಟ್ಬಿಡಿ. ಎಷ್ಟೊಂದು ನಿಮಗೆ ಏನು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಬೇರೆ ಬೇರೆ ಎಷ್ಟೊಂದು ಜನ ಇರ್ತಾರೆ. ಅಥವಾ ಲವ್ ಫೇಲ್ಯೂರ್ ಆಯಿತಾ, ಮನೇಲಿ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತಾರೆ. ಅದನ್ನು ಬಿಟ್ಬಿಟ್ಟು ಆ ದರಿದ್ರ ಯೋಚನೆ ಮಾಡ್ಕೊಂಡು ಬಂದು ಕೆರೆಗೆ ಬಿದ್ದರೆ ನಿಮ್ಮನ್ನ 2 ದಿವಸದಲ್ಲಿ ಮರ್ತಾ ಹುಡುಗ ಇನ್ನೊಂದು ಹುಡುಗಿ ಜೊತೆ ಹೋಗ್ತಾನೆ. ಲಾಸ್ ಯಾರಿಗೆ? ನಿಮ್ಮ ಅಪ್ಪ ಅಮ್ಮಗೆ. ನಿಮ್ಮ ಅಪ್ಪ ಅಮ್ಮನೇ ಅಲ್ಲ, ಅಕ್ಕ ತಂಗಿ ಅಣ್ಣ ತಮ್ಮ ಯಾರ್ಯಾರೋ ಇರ್ತಾರೆ. ಮತ್ತು ಕೆಟ್ಟ ಹೆಸ್ರು ಏನು ಗೊತ್ತಾ? ಹುಡುಗಿರು ಸೂಸೈಡ್ ಮಾಡಿಕೊಂಡ್ರೆ ಏನಾಗಿತ್ತೋ, ಏನು ಹೆಚ್ಚು ಕಡಿಮೆ ಮಾಡಿಕೊಂಡ್ಲೋ ಅಂತ ಇನ್ನೂ ಸತ್ತ ಮೇಲೂ ಕೆಟ್ಟದಾಗಿ ಮಾತಾಡ್ತಾರೆ. ಹಾಗಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಎಲ್ಲದಕ್ಕೂ ಸಾವೇ ಒಂದೇ ಪರಿಹಾರ ಅಲ್ಲ, ಅದನ್ನು ಹೇಳ್ತಿರೋದು. ಪೇರೆಂಟ್ಸು ಅಷ್ಟೇ
ಮಕ್ಕಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಅವರ ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದಾರೆ ಅದೆಲ್ಲ ತಿಳ್ಕೊಂಡು ಅವ್ರನ್ನ ಫಾಲೋ ಮಾಡ್ತಾ ಇರಬೇಕು. ಏನೇ ಆದರೂ ಒಂದು ಕಣ್ಣಿಟ್ಟಿರಬೇಕು. ಅದರಲ್ಲೂ ಹೆಣ್ಮಕ್ಳಿಗೆ, ವಯಸ್ಸಿಗೆ ಬಂದ ಹೆಣ್ಮಕ್ಳಿಗೆ ಮಾಡಲೇಬೇಕಾದದ್ದು ಪೇರೆಂಟ್ಸ್ ಕರ್ತವ್ಯ. ಬಿಡಬಾರ್ದು ಯಾರನ್ನೂ ಅಷ್ಟು ಫ್ರೀಯಾಗಿ. ಅದು ನನ್ನ ರಿಕ್ವೆಸ್ಟು. ಇವತ್ತು ಈ ವಿಷಯ ಮಾತಾಡಬೇಕು ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಏನೋ ಆ ಪಾಯಿಂಟ್ ನೋಡಿದ್ವಿ. ಮೊನ್ನೆ ಲಾಸ್ಟ್ ವೀಕ್ ಆ ಹುಡುಗಿ ಕೆರೆಗೆ ಹಾರಿದ್ದು ಇಲ್ಲೇನೆ. ಒಂದು ವೀಕು ಕೂಡ ಆಗಿಲ್ಲ. ಏನು ಗೊತ್ತಾ, ಸಂಡೇ 4 o'clock ಇಲ್ಲಿ ಓಡಾಡಿದಾಳಂತೆ. ಆಮೇಲೆ ನೈಟು ಇಲ್ಲೇ ಬಚ್ಚಿಕೊಂಡು ಬಿದ್ದಿದ್ದಾಳೆ. ಸೆಕ್ಯೂರಿಟಿಯವ್ರಿಗೆಲ್ಲ ಎಷ್ಟು ಪ್ರಾಬ್ಲಮ್ ಆಯಿತು. ಅವ್ರಿಗೇನು ಗೊತ್ತಿರುತ್ತೆ ಬಚ್ಚಿಕೊಂಡು ಬಿದ್ದರೆ ಅಲ್ವಾ. ಸೊ ಕೆಲಸ ಮಾಡಬೇಡಿ. ಜೀವನ ತುಂಬ ದೊಡ್ಡದಿದೆ. ಮುಂದಕ್ಕೆ ನಾವು ಅಂದ್ಕೊಂಡೇ ಇರಲ್ಲ ಬದುಕು ಅಷ್ಟು ಚೆನ್ನಾಗಾಗುತ್ತೆ. ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಹೌದು, ಎಲ್ಲರಿಗೂ ಒಳ್ಳೆ ಭವಿಷ್ಯ ಇದೆ. ಒಳ್ಳೆಯದನ್ನು ಯೋಚನೆ ಮಾಡಿ ಒಳ್ಳೆಯದನ್ನು ತಗೊಳ್ಳಿ. ಸಿಗ್ತೀವಿ ನೆಕ್ಸ್ಟ್. ಎಸ್, ವಾಕೆಲ್ಲ ಮುಗಿಸ್ಕೊಂಡು ನಾವು ಕಾಫಿ ಕುಡಿಯೋಣ ಅಂತ ಉಡುಪಿ ರಜತಾತ್ರಿಗೆ ಹೋದ್ವಿ. ಅಲ್ಲಿ ಸಂಗೀತನೂ ಬಂದರು. ಅವರು ಏನೋ ಮೈ ಹುಷಾರಿರಲಿಲ್ಲ ಅಂತ ಸ್ವಲ್ಪ ವಾಕಿಂಗ್ ಬಂದಿರಲಿಲ್ಲ, ಬಟ್ ಕಾಫಿಗೆ ಬಂದರು. ಸ್ವಲ್ಪ ಹೊತ್ತು ಅಲ್ಲೇ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಅವ್ರದ್ದೇನೋ ಖುಷಿ ವಿಷಯ ಹೇಳ್ತಾಯಿದ್ರು. ಅವ್ರ ಖುಷಿಗೆ ಪಾರವೇ ಇರಲಿಲ್ಲ. ನಮಗೂ ಖುಷಿ ಆಯಿತು. ರಾಮ ಮಂದಿರದಲ್ಲಿ ಬ್ರೇಕ್ಫಾಸ್ಟ್ ಕರೆದಿದ್ರು. ಏನಪ್ಪ ವಿಶೇಷತೆ ಅಂದರೆ ಕೆಲವೊಬ್ಬರು ಗೋಲ್ಡ್ ಮೆಡಲ್ನ ತೊಗೊಂಡಿದ್ರು. ಹಾಗಾಗಿ ಅವರು ಒಂದು ಬ್ರೇಕ್ಫಾಸ್ಟ್ ಟ್ರೀಟ್ನ ಇಟ್ಕೊಂಡಿದ್ರು ಎಲ್ಲರಿಗೂ. ಯಾರ್ಯಾರು ಸ್ಯಾಂಕಿನಲ್ಲಿ ವಾಕ್ ಬರ್ತಾರೋ, ಮತ್ತು ಸ್ವಿಮ್ಮಿಂಗ್ ಮಾಡ್ತಾರೋ, ಸೈಕ್ಲಿಂಗ್ ಮಾಡ್ತಾರೋ, ಎಕ್ಸಸೈಸ್ ಮಾಡ್ತಾರೋ, ಕೆಲವು ಸ್ಪೋರ್ಟ್ಸಲ್ಲಿ ಯಾರಾದರೂ ಇರ್ತಾರಲ್ಲ ಎಲ್ಲರೂ ಒಟ್ಟುಗೂಡಿಸೋಂಥ ಒಂದು ಕಾರ್ಯಕ್ರಮ ಇದು. ಆವಾಗವಾಗ ನಡೀತಾ ಇರುತ್ತೆ. ಲಾಸ್ಟ್ ಟೈಮು ಅಷ್ಟೇ ಇದರಲ್ಲಿ ಏನಪ್ಪ ಅದು ಸ್ವಿಮ್ಮಿಂಗಲ್ಲಿ ಚಾಂಪಿಯನ್ ಆಗಿ ಒಂದು ಗೋಲ್ಡ್ ಮೆಡಲ್ ತೊಗೊಂಡಿದ್ರು ಅಂತ ಆಗೊಂದು ಸಲ ಟ್ರೀಟ್ನ ಕೊಡಿಸಿದ್ರು. ಈ ಥರ ಗೋಲ್ಡ್ ಮೆಡಲ್ ಬರ್ತಾನೆ ಇರಲಿ, ನಮಗೆ ಟ್ರೀಟು ಸಿಗ್ತಾನೆ ಇರಲಿ ಅಂತ ಕೇಳ್ತಾ ಇದ್ದೀವಿ. ಅಲ್ಲಿ ತಿಂಡಿಯೂ ಚೆನ್ನಾಗಿತ್ತು. ಇಡ್ಲಿ, ಕೇಸರಿ ಬಾತು ಮತ್ತು ವಾಂಗಿಬಾತು, ಚಟ್ನಿ, ವಡೆ ಎಲ್ಲ ನಾವು ತಿಂದು ಮನೆ ಕಡೆ ಹೊರಟ್ವಿ. ಮತ್ತು ಅಲ್ಲೇ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ನ ಸೇಲ್ ಮಾಡ್ತಾಯಿದ್ರು. ನಾವು 1 ಕಿಲೋ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ಅಂತ. ಇದು ಒಳಗಡೆ ವೈಟ್ ಕಲರ್ ಇರುತ್ತೆ. ಇದು ತುಂಬ ಟೇಸ್ಟ್ ಇರುತ್ತೆ. ಇನ್ನೊಂದು ಪರ್ಪಲ್ ಇರುತ್ತೆ, ಅದೊಂದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಇದು ವೈಟ್ ಇರೋದು ಚೆನ್ನಾಗಿರುತ್ತೆ ಅಂಥೇಳಿ ತೊಗೊಂಡ್ವಿ. ಮನೆಯಲ್ಲಿ ಸ್ವಲ್ಪ ಪಪ್ಪಾಯ ಎಲ್ಲ ಕಟ್ ಮಾಡಿ ತಿಂದ್ಕೊಂಡು ಊರಿಂದ ಸ್ವಲ್ಪ ಟೊಮೊಟೊ ಎಲ್ಲ ತೊಗೊಂಡು ಬಂದಿದ್ದರು. ಈ ತೋಟದಲ್ಲಿ ಇರುತ್ತೆ, ಅಲ್ಲಿ ಸಿಗುತ್ತೆ ನಮಗೆ. ಮತ್ತು ಈ ಪಪ್ಪಾಯ ಗೊತ್ತಿರೋರು ಕೊಟ್ಟಿರೋ ಅಂಥದ್ದು, ಬನಾನಾ ಆಗಿರ್ಬೋದು, ಮತ್ತು ನುಗ್ಗೆ ಸೊಪ್ಪು. ಏನು ಗೊತ್ತಾ, ನಮ್ಮ ಮನೆಯವ್ರಿಗೆ ತಂದು ಇಲ್ಲಿ ಹಂಚೋದ್ರಲ್ಲಿ ಭಾಳ ಖುಷಿ ಇರುತ್ತೆ. ಯಾರಾದರೂ ಕೇಳಿದ್ರೆ ಸಾಕು ತೊಗೊಬಂದು ಕೊಡ್ತಾರೆ. ಅವ್ರೇನಾದರೂ ಆ ಟೈಮಲ್ಲಿ ಊರಿಗೆ ಹೋಗಿದ್ರೆ ತಂದು ಕೊಡ್ತಾರೆ. ಅದೊಂಥರ ಖುಷಿ ಅವ್ರಿಗೆ. ಹಲೋ, ಮತ್ತೆ ಸಿಗ್ತೀವಿ ಅಂತ ಬೆಳಗ್ಗೆ ಹೇಳಿದ್ದೆ ನಾನು. ಇವತ್ತು ಸಂಡೇ ರುಟೀನು ಏನೇನು ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ. ಇವಾಗ ಒಂದು ಬೀಗ್ರೂಟ ಇದೆ ಸುಂಕದ ಕಟ್ಟೆನಲ್ಲಿ, ಅಲ್ಲಿ ಹೋಗ್ತೀರಾ ಅಂಥದ್ದು. ಸಾಹೇಬರು ರೆಡಿ ಆಗಿಬಿಟ್ಟಿದ್ದಾರೆ. 12 ಗಂಟೆಗೆ ಹೊರಡಬೇಕಾಗಿತ್ತು. ಇವಾಗ ಒಂದು 10 ನಿಮಿಷ ಲೇಟ್ ಆಯಿತು. ಯಾಕಂದರೆ ಅದು ಇದು ಪ್ರಾಬ್ಲಮ್ಮು, ಗಾಡಿ ಏನು ಮಾಡೋಕ್ಕಲ್ಲ. ಸರಿ ಹೋಯ್ತು, ಗಾಡಿ ಪ್ರಾಬ್ಲಮ್ ಇರಲಿಲ್ಲ, ಏನೋ ಸಣ್ಣ ಪುಟ್ಟ ಏನೋ ಒಂದು ಅಷ್ಟೇ. ನಿಲ್ಲಿಸ್ಬಿಟ್ಟಿರ್ತಾರೆ, ಬಿಸಿ ಇರ್ತಾರೆ. ಹಾಗಾಗಿ ಸಂಡೆ ಬೀರೂಟ ಬಿದ್ದರೆ ಭಾಳ ಖುಷಿ ಆಗುತ್ತೆ. ಎಸಿನ ಎಸ್ಸಪ್ಪ, ತಣ್ಣಗಿರಪ್ಪ ನೀನು. ಥ್ಯಾಂಕ್ ಯು ಸೋ ಮಚ್. ನನಗೆ ಸ್ವೆಟ್ಟಿಂಗ್ ಎಲ್ಲ ಮೇಕಪ್ ಎಲ್ಲ ಹೊಂಟೋಯ್ತು ಅಂದ್ಕೊಂಡಿದೆ. ಇವತ್ತು ನಿನ್ನೆ ಮಾರ್ಕೆಟ್ಗೆ ಹೋಗಿದ್ನ. ರಾಮಣ್ಣ ಅಂತ ಇದ್ದಾರಲ್ಲ, ಅವ್ರ ಅಕ್ಕ ಅಲ್ಲಿ ಇದ್ದರು. ನಾನು ಮಾತಾಡಿದ್ರೆ ಆಂಟಿ ಕಾಫಿ ಆಯ್ತಾ ಅಂತ. ಹ್ಞೂ ಕಣಮ್ಮ ಅಂದ್ಬಿಟ್ಟು ತಗೊಮ್ಮ ಹೂವು ಅಂದ್ಬಿಟ್ಟು ಕೊಟ್ಟರು. ಮಲ್ಲಿಗೆ ಹೂವು. ಮಲ್ಲಿಗೆ ಹೂವು ಅಂತಂದರೆ ಖುಷಿ ಮುಡ್ಕೊಳ್ಳೋಕ್ಕೆ. ಇವತ್ತೇನು ಗೊತ್ತಾ, ನಾನು ಲಂಗ ಬ್ಲೌಸ್ನ ಹಾಕಿರೋ ಅಂಥದ್ದು, ಅದಕ್ಕೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಮಲ್ಲಿಗೆ ಹೂವು. ಥ್ಯಾಂಕ್ ಯು ಸೋ ಮಚ್ ಆಂಟಿ.
ಹಾಕ್ಬಿಟ್ರು ಬೆಲ್ಟೈನ್. ಏನು ದೂಸ್ರ ಮಾತಾಡಂಗಿಲ್ಲ. ಏನು ಗೊತ್ತಾ, ಕಾರಲ್ಲಿ ಹೋಗ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಟೂ ವೀಲರಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ಟು ಕಂಪಲ್ಸರಿ ಹಾಕಿ. ಅದೆಲ್ಲ ನಾವು ನಾಗರಿಕರಾಗಿ ತಿಳ್ಕೊಳ್ಬೇಕಾಗಿರೋಂಥ ಬೇಸಿಕ್ ನಾಲೆಡ್ಜು. ಮತ್ತು ನಮ್ಮ ಜೀವ ನಮ್ಮ ಕೈಯಲ್ಲಿ, ಸೇಫ್ಟಿ ಕೂಡ ಅಲ್ವಾ. ಹಾಗಾಗಿ ಕೂತಿದ ತಕ್ಷಣ ಇವರಂತೂ ಬೆಲ್ಟ್ ಹಾಕೊಂಡ್ಬಿಡ್ತಾರೆ ನೋಡಿ, ಅವರು ಹಾಕೊತಾರೆ, ನನಗೂ ಹಾಕ್ಬಿಡ್ತಾರೆ. ನಾನು ಸ್ವಲ್ಪ ಮರ್ತು ಬಿಡ್ತೀನಿ ನನಗೆ, ಯಾಕೆಂದರೆ ಸಿಟಿ ಒಳಗಡೆ ಓಡಾಡ್ತೀವಲ್ವ, ಈ ಮನೆ ಹತ್ರ ಅಷ್ಟೊಂದು ಬೇಕಾಗಿರಲ್ಲ. ಲಾಂಗ್ ಹೋಗ್ಬೇಕಾದ್ರೆ ಸ್ವಲ್ಪ ಬೇಕಾಗುತ್ತೆ. ಇವತ್ತು ಸ್ವಲ್ಪ ಲಾಂಗು, ಸುಂಕದ ಕಟ್ಟೆ ಇಲ್ಲಿಂದ ಎಷ್ಟೊತ್ರಿ? ಲಾಂಗೇನಲ್ಲ, ಬಟ್ ಈ ಬೆಂಗಳೂರು ಜರ್ನಿಗೆ ನನಗೆ ಲಾಂಗ್ ಅಂತಲೇ ಅನಿಸುತ್ತೆ ಅದು. ಹಾಗಾಗಿ ಫುಲ್ಲು ನಾನು ಕಾಸ್ಟ್ಯೂಮ್ ತೋರಿಸೋಣ ಅಂದರೆ ಕುತ್ಕೊಂಡ್ಬಿಟ್ಟಿದ್ದೀನಿ, ಆಗ್ತಾಯಿಲ್ಲ. ಚೆನ್ನಾಗಂತೂ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಚೆನ್ನಾಗಿದೆ ರೀ ಲಂಗ ಬ್ಲೌಸ್. ಅಯ್ಯೋ, ತುಂಬ ವರ್ಷ ಆದಮೇಲೆ ಲಂಗ ಬ್ಲೌಸ್ನ ಹಾಕಿರೋ ಅಂಥದ್ದು. ಚೆನ್ನಾಗಿದೆ ಕಾಂಬಿನೇಷನ್. ತೊಗೊಂಡಿದ್ದೀನಿ ಕ್ಲಾಸಲ್ಲಿ, ವ್ಯಾನಿಟಿ ಬ್ಯಾಗಲ್ಲಿದೆ. ಮತ್ತು ಕಾರಲ್ಲಿ ಕುತ್ಕೋಬೇಕಂತಂದರೆ ಎಲ್ಲ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡಿ ಇಟ್ಕೊಬೇಕು. ಯಾವಾಗ ಎಲ್ಲಿ ಪೊಲೀಸರು ಕೈ ಹಾಕ್ತಾರೆ ಅಂತ ಹೇಳೋಕ್ಕೆ ಬರೋಲ್ಲ. ಯಾವ ಸಂದಿಲ್ ನಿಂತಿರ್ತಾರೆ ಅಂತಲೂ ಹೇಳೋಕ್ಕೆ ಬರೋದಿಲ್ಲ. ಪೊಲೀಸ್ ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ, ಬಟ್ ನಾವು ಡಾಕ್ಯುಮೆಂಟ್ಸ್ನ ಸರಿಯಾಗಿ ಇಟ್ಕೊಬೇಕಲ್ವ ಕಾರಲ್ಲಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾರೇ ಆದರೂ ಅಷ್ಟೇ, ಒಂದು ಸಲ ನೀವು ಆಚೆ ಹೋಗ್ಬೇಕಂದ್ರೆ ಎಲ್ಲನೂ ಚೆಕ್ ಮಾಡಿಕೊಂಡು ಇಟ್ಕೊಂಡು ಹೊರಡಿ. ಆವಾಗ ನಿಮ್ಗೆ ಸೇಫ್ ಅನಿಸುತ್ತೆ. ಆವಾಗ ಏನೋ ಒಂಥರ ಗೊಂದಲ ಇರೋದಿಲ್ಲ ಅಷ್ಟೇ, ಯಾವುದೇ ರೀತಿ ಭಯ ಬೇಡ. ನಾವು ಯಾವಾಗಲೂ ಅಷ್ಟೇ ಎಲ್ಲನೂ ಇಟ್ಕೊಂಡಿರ್ತೀವಿ. ಯಾವಾಗಲೂ ಅಷ್ಟೇ ಕಾರಲ್ಲಿ ಕುತ್ಕೊಳ್ಳುವಾಗ ಕ್ರಾಸ್ ಚೆಕ್ ಮಾಡ್ಕೋಬೇಕು, ಇನ್ಸೂರೆನ್ಸ್ ಇದೆಯಾ, ಮತ್ತು ಎಮಿಷನ್ ಇದೆಯಾ, ಗಾಡಿ ಸ್ಪೇರ್, ಇನ್ನೊಂದು ಗಾಡಿ ಹೇರು, ಪೆಟ್ರೋಲು, ಮತ್ತು ಇನ್ನೊಂದೇನ್ರಿ ಅದು ಸ್ಟೆಫ್ನಿ, ಟೂಲ್ಸು. ಕೆಲವರು ಟೂಲ್ಸ್ನ ಇಟ್ಕೊಂಡ್ರಲ್ಲ, ಅದು ನನಗೆ ಅನುಭವ. ಕೆಲವರು ಹೇಳಿದಾಗ ಸರ್ವಿಸ್ ಗಾಡಿ ಕೊಟ್ಟಿರ್ತಾರೆ, ಸೊ ಅವಾಗ ತೆಗ್ದಿರ್ತಾರೆ, ಮತ್ತೆ ಹಾಕಿರೋದಿಲ್ಲ. ಇದೆಲ್ಲ ನನ್ನ ಗಂಡ ಹೇಳ್ಕೊಡ್ತಾ ಇರೋದು. ಪರವಾಗಿಲ್ಲ, ಯಾರು ಹೇಳಿದ್ರು ಅದು ಇನ್ಫಾರ್ಮೇಷನ್ ಸಿಗುತ್ತೆ ಅಲ್ವಾ ನೋಡೋರಿಗೆ. ಹಂಗಾಗಿ ಇದು ಒಳ್ಳೆಯ ಒಂದು ಇದು ನಿಮಗೆ ಸಿಕ್ತು ಅಂತ ಅನ್ಕೋತೀನಿ. ಯಾರೇ ಆದರೂ ಅಷ್ಟೇ ಗಾಡೀಲಿ ಕೂತ್ಕೊಂಡಾಗ ದಯವಿಟ್ಟು ಎಕ್ಸ್ಟ್ರಾ ಟೂಲ್ಸ್ ಇದೆಯಾ, ಮತ್ತು ಸ್ಟೆಫ್ನಿ, ಮತ್ತು ಅದು ಹೇರ್ ಎಲ್ಲ ಇದೆಯಾ ಅಂತ ನೋಡ್ಕೊಳ್ಳಿ. ನಮಗೊಂದ್ಸಲ ಅನುಭವ ಆಗಿತ್ತು. ಹಿಂಗೆ ಸ್ವಲ್ಪ ಪಂಚರ್ ಆಯ್ತಾದ್ರೆ ಪಂಚರ್ ಆಯಿತು. ನೋಡ್ತೀವಿ ಸ್ಟೆಫ್ನಲ್ಲಿ ಏರ್ ಇದೆಯಾ ಇಲ್ವೋ ಅಂತ ಚೆಕ್ಕೇ ಮಾಡ್ಕೊಂಡಿರಲಿಲ್ಲ. ಲಕ್ಕಿಲಿ ಇತ್ತು. ಇದರಿಂದ ನಾವು ಮೈಸೂರಿಂದ ಬರಬೇಕಾದ್ರೆ ಬ್ಯಾಂಗ್ಳೂರಿಗೆ, ಅದು ರಾತ್ರಿ ಟೈಮು, ಎಕ್ಸ್ಪ್ರೆಸ್ ಹೈವೇ ಲೆಕ್ಕ ಹಾಕಿ ನಾವು ಅದನ್ನು ಚೇಂಜ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ತುಂಬ ಗಾಡಿಗಳು ಬರೋ ಅಂಥದ್ದು. ಸಿಕ್ಕಾಬಟ್ಟೆ ಪಾಪ 2 ಹುಡುಗರಿದ್ದು, ಅವು ಬ್ಯಾಟ್ರಿ ಹಿಡ್ಕೊಂಡು ಟಾರ್ಚ್ ಹಿಡ್ಕೊಂಡು ಗಾಡಿಗಳನ್ನೆಲ್ಲ ಕಳಿಸ್ತಾ ನಾವು ಚೇಂಜ್ ಮಾಡೋ ಅಂಥದ್ದು. ದಯವಿಟ್ಟು ಕಾರ್ನ ಡ್ರೈವ್ ಮಾಡೋರು ಸ್ಟೆಪ್ನಿ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ, ಏರ್ ಇದೆಯಾ ಅಂತ ನೋಡ್ಕೊಳ್ಳಿ ಪ್ಲೀಸ್. ಇದು ನನ್ನ ರಿಕ್ವೆಸ್ಟ್. ಅದು ಫ್ಯಾಮಿಲಿ ಹೋಗುವಾಗ ನೈಟಲ್ಲಿ ತುಂಬ ಕೇರ್ಫುಲ್ ಆಗಿರಿ. ನಮಗಿದು ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ನಮ್ಮ ಜೀವನದಲ್ಲಿ ಇದುವರೆಗೂ ಯಾವುದೇ ಗಾಡಿ ಎಲ್ಲೂ ಕೈ ಕೊಟ್ಟಿಲ್ಲ, ಅದಂತೂ ನಾನು ಹೇಳ್ತೀನಿ. ನನ್ನ ಖುಷಿಯಿಂದ ನಮ್ಮ ಮನೆಯವರು ಗಾಡಿನ ಅಷ್ಟೇ ಪ್ರೀತಿಸ್ತಾರೆ, ಅಷ್ಟೇ ಪೂಜಿಸ್ತಾರೆ ಗಾಡಿಗಳನ್ನ. ಅದಕ್ಕೋಸ್ಕರನೂ ಏನೋ ನನಗೆ ಗೊತ್ತಿಲ್ಲ, ನಮ್ಮ ಗಾಡಿಗಳು ಎಲ್ಲೇ ಕೈ ಕೊಟ್ರು ಏನು ಗೊತ್ತಾ, ಇನ್ನೇನು ಏನು ಹೇಳ್ತಾರೆ ಅದು, ಪಂಚರ್ ಶಾಪ್ ಇದೆ ಅನ್ನೋ ಥರ, ಆ ಥರ ಇಂಜಿನ್ನೇನು ಕೈ ಕೊಡೋದಿಲ್ಲ ಆ ಥರ. ಅಥವಾ ಮನೆ ಹತ್ರ ಆದಾಗ ಏನಾಗುತ್ತೆ, ಇನ್ನೊಂದು ಗಾಡಿ ಇರುತ್ತೆ ತೊಗೊಂಡು ಹೋಗ್ತಾರೆ, ಅಥವಾ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋ ಅಂಥದ್ದು. ಯಾವುದೇ ರೀತಿ ನನಗೆ ಪ್ರಾಬ್ಲಮ್ ಆಗಿಲ್ಲ ಇಲ್ಲಿವರೆಗೂ. ಅದನ್ನು ಕ್ರಾಸ್ ಚೆಕ್ ಮಾಡಿಕೊಂಡು ಅಂತ. ಓಕೆ, ಮುಂದೆ ನಾನು ಹುಡುಕೋದಾಗ ಏನೇನಿತ್ತು ಮತ್ತು ಅಲ್ಲಿಂದ ಎಲ್ಲ ಹೋಗ್ತೀವಿ ಏನು ಅಂತ ಎಲ್ಲ ಹೇಳ್ತೀನಿ. ಓಕೆ, ಬೈ, ಸಿಗುವ.
ಲೊಕೇಶನ್ಗೆ ಬೇಗನೆ ರೀಚ್ ಆದ್ವಿ. ಹುಡುಗ ಹುಡುಗಿ ಕೂಡ ರಿಸೆಪ್ಷನ್ಗೆ ನಿಂತಿದ್ರು ಆಲ್ರೆಡಿ. ನಾವು ಅಲ್ಲೋಗಿ ಅವ್ರಿಗೆ ಸ್ಟೇಜ್ ಮೇಲೆ ವಿಶ್ ಎಲ್ಲ ಮಾಡಿಬಿಟ್ಟು ಕೆಳಗಡೆ ಊಟಕ್ಕೆ ಅಂತ ಹೋದ್ವಿ. ಅಲ್ಲಿ ನೋಡಿ ಕಬಾಬು ಮತ್ತು ಇನ್ನೂ ಏನೇನೋ ವೆರೈಟಿನ ಅವರು ಫ್ರೈ ಮಾಡ್ತಾಯಿದ್ರು, ಡೀಪ್ ಫ್ರೈ. ಆ ಸ್ಮೆಲ್ಲು ಮೇಲ್ಗಡೆವರೆಗೂ ಬರ್ತಾಯಿತ್ತು, ಮೇಲ್ಗಡೆ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಘಾಟಿತ್ತು. ಊಟ ಅಂತೂ ತುಂಬ ಚೆನ್ನಾಗಿತ್ತು. ನಾವು ಕೂತ್ಕೊಂಡ್ವಿ. ಕೇಳಿ ಕೇಳಿ ಬಡಿಸ್ತಾ ಇದ್ರಪ್ಪ ಅವರಂತೂ ಊಟನ. ತುಂಬ ಚೆನ್ನಾಗಿತ್ತು. ಏನು ಅಷ್ಟೊಂದು ಕ್ರೌಡ್ ಇರಲಿಲ್ಲ. ನಾವು ಕರೆಕ್ಟ್ ಟೈಮ್ಗೆ ಹೋಗಿದ್ವಿ. ಬಿಗ್ರೂಟಕ್ಕೆ ಯಾವಾಗಲೂ ಮುಂದೆ ಇರಬೇಕು ಅಂತಾರಲ್ಲ, ಆ ಥರ. ಅಂದರೆ ಫಸ್ಟ್ ಪಂಕ್ತಿಗೆ ಹೋಗಿದ್ವಿ. ಜನ ಇನ್ನೂ ಕಮ್ಮಿ ಇದ್ದರು, ಬಂದಿರಲಿಲ್ಲ. ಮಟನ್ ಅಂತೂ ಎಷ್ಟು ತಿಂತೀರ ಅಷ್ಟು. ನಿಜವಾಗ್ಲೂ ತಿನ್ನೋರು ಹೋಗಬೇಕು ಬೀಗ್ರೂಟಕ್ಕೆ, ನಮ್ಮಂಥವ್ರಂತೂ ಆಗೋದಿಲ್ಲ. ನಾವು ಏನು ಹಾಕಿದ್ರು ಅದರಲ್ಲೇ ಬಿಟ್ಟು ಬಂದಿರೋ ಅಂಥದ್ದು. ನಾನು ತೋರಿಸ್ತೀನಿ ಏನೇನು ಮಾಡಿದರು ಅಂತ. ಕಬಾಬು, ಚಿಲ್ಲಿ ಚಿಕನು, ಬೋಟಿ ಗೊಜ್ಜು, ಮತ್ತು ಇನ್ನೊಂದು ವೆರೈಟಿ ಏನೋ ಚಿಕನು, ಬೆಣ್ಣೆ ಥರ ಇತ್ತು. ಮುದ್ದೆ ಅಂತೂ ಸೂಪರು. ಮತ್ತು ಇನ್ನೊಂದು ಮಟನ್ ಕೇಳಿ ಕೇಳಿ ಹಾಕ್ತಾಯಿದ್ರಪ್ಪ. ಬಂದು ಹತ್ತಿರಕ್ಕೆ ಎಷ್ಟು ಬೇಕು ಹಾಕಿಸ್ಕೊಳ್ಳಿ ಅಂತ. ಕೆಲವು ಬೀಗ್ರೂಟದಲ್ಲಿ ನೋಡಿದ್ದೀನಿ ಹಿಂಗೆ ಹಾಕ್ಬಿಟ್ಟು ಹೊಟ್ಟೋಗ್ತಾರೆ, ತೋರಿಸೋದೇ ಇಲ್ಲ. ಇವರಂತೂ ತುಂಬ ಚೆನ್ನಾಗಿ ಮಾಡಿಸಿದ್ರು. ಅಲ್ಲಿಂದ ಮುಗಿಸ್ಕೊಂಡು ನಮ್ಮ ತಂಗಿ ಮನೆ ಹತ್ರ ಹೋದ್ವಿ. ಇದು ಚಿನ್ಕುರುಳಿ ನೋಡೋಕ್ಕೆ. ನಿಂದಿತ ಅಂತ ಇವಳು. ಇವಳನ್ನ ನೋಡಿಕೊಂಡು ತುಂಬ ದಿನ ಆಗಿತ್ತು ಅವ್ರ ಮನೆಗೆ ಹೋಗ್ಬಿಟ್ಟು. ಮಕ್ಕಳು ನೋಡಿದೆ, ತುಂಬ ದಿನ ಆಗಿತ್ತು ಅಂತೇಳಿ ಹೋಗಿ ನೋಡ್ಕೊಂಡು ಬಂದ್ವಿ. ಅವನೆಲ್ಲ ಹೋಗಿದ್ದ ಆಟ ಆಡ್ತಾ ಇದ್ದ. ಈಗೇನೇನೋ ಮಾತಾಡಿಕೊಂಡು ಮುದ್ದಾಗಿ ನಮ್ಮ ಜೊತೆ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ ನನ್ನ ಜೊತೆನೇ ನಿನ್ನ ಹತ್ರನೇ ಊಟ ಮಾಡಿಸ್ಕೊತೀನಿ ದೊಡ್ಡಮ್ಮ ಅಂತೇಳಿ ತಿಂತು. ಪಾಪ ತುಂಬ ದಿನ ಆಗಿತ್ತು ನಾನು ಮಕ್ಳಿಗೆ ಊಟ ಮಾಡಿಸಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಖುಷಿ. ಆ ಸಂಡೇ ಭಾಳ ಚೆನ್ನಾಗೋಯಿತು, ಬೆಳಗ್ಗೆಯಿಂದ ಸಂಜೆವರೆಗೂ. ಇನ್ನು ಈ ಒಂದು ವ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ಯಾಕೆಂದರೆ ಎಡಿಟಿಂಗೇ ನಮಗೆ ಭಾಳ ಟೈಮ್ ತೊಗೊಳುತ್ತೆ. ಬ್ಯುಸಿ ಇರೋದ್ರಿಂದ ಡೈಲಿ ಹಾಕಬೇಕು ಅನ್ಕೋತೀನಿ, ಆಗೋದೇ ಇಲ್ಲ. ಅಟ್ಲೀಸ್ಟ್ 2 days ಒಂದ್ಸತಿ ನಾನು ಹಾಕ್ತೀನಿ, ಬೇಜಾರು ಮಾಡ್ಕೊಬೇಡಿ. ನನಗೆ ನೋಡೋರೆಲ್ಲ ಹೇಳ್ತಾ ಇರ್ತಾರೆ ಯಾಕೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ. ಯಾಕೆಂದರೆ ನನಗೆ ನನ್ನ ಫ್ರೆಂಡ್ಸೇ ಜಾಸ್ತಿ ನೋಡೋದು, ಸ್ಯಾಂಕಿ ಅವರು. ಅವ್ರು ಯಾಕೆ ಯಾವುದು ವಿಡಿಯೋ ಬಿಟ್ಟಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು, ಟೇಕ್ ಕೇರ್.